ಎಕ್ಸಿಬಿಷನ್ ಒಳಗಡೆ ಬಂದ್ವಿ, ಹೆಂಗ ಅನಿಸ್ತಾ ಇದೆಯಾ? ಸೆಕೆಂಡ್ ಹಂಗೆ ನಿಲ್ಲಿಸ್ತಾನೆ, ಅಲ್ಲಿ ರಿಗ್ರೆಟ್ ಫೀಲ್ ಆಗಕ್ ಸ್ಟಾರ್ಟ್ ಆಯ್ತು. ಅಯ್ಯೋ ಯಾಕಾರು ಬಂದಪ್ಪ ಈ ರೈಡ್ಗೆ ಅಂತ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ರು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಶನಿವಾರ, ನಂಗೆ ಗೊತ್ತು ನೀವು ವಾರ ಪೂರ್ತಿ ಅದು ಇದು ಕೆಲ್ಸ ಅಂತ ಸ್ಟ್ರೆಸ್ ಅಲ್ಲಿ ಇರ್ತೀರಾ. ಇವತ್ತು ಒಂದ್ ಒಳ್ಳೆ ಸ್ಟ್ರೆಸ್ ಬಸ್ಟರ್ ಜಾಗ ಕರ್ಕೊಂಡ್ ಬಂದಿದ್ದೀನಿ. ಇವತ್ತು ನಾವು ಸ್ಟುಟ್ಗಾರ್ಟ್ ನ ಬಿಯರ್ ಫೆಸ್ಟಿವಲ್ ಬಂದಿದೀವಿ. ಇದು ವಿಶ್ವದಲ್ಲೇ ಅತಿ ದೊಡ್ಡ ಬಿಯರ್ ಫೆಸ್ಟಿವಲ್ ಗಳಲ್ಲಿ ಒಂದಾಗಿದೆ. ಮ್ಯೂನಿಕ್ ಮೊದಲನೇ ಸ್ಥಾನನ ಪಡ್ಕೊಂಡಿದ್ರೆ, ಈ ಸ್ಟುಟ್ಗಾರ್ಟ್ 2ನೇ ಸ್ಥಾನನ ಪಡ್ಕೊಂಡಿದೆ. ಈ ತರ ಫೆಸ್ಟಿವಲ್ ಹಲವಾರು ಸಿಟಿಗಳಲ್ಲಿ ನಡೆಯುತ್ತೆ. ಈ ಸ್ಟುಟ್ಗಾರ್ಟ್ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಅದಕ್ಕೆ ಇಲ್ಲಿಗೆ ಬಂದಿದೀವಿ. ಬನ್ನಿ, ಈ ಸ್ಟುಟ್ಗಾರ್ಟ್ ಅಲ್ಲಿ ಯಾವ ತರ ಇವರು ಹಬ್ಬನ ಆಚರಿಸ್ತಾ ಇದ್ದಾರೆ, ಒಳಗಡೆ ಏನೇನ್ ಅರೇಂಜ್ ಮಾಡಿದ್ದಾರೆ ಅಂತೆಲ್ಲ ನೋಡ್ಕೊಂಡ್ ಬರೋಣ ಬನ್ನಿ. ಈಗ ಎಕ್ಸಿಬಿಷನ್ ಒಳಗಡೆ ಬಂದ್ವಿ, ಹೆಂಗ ಅನಿಸ್ತಾ ಇದೆಯಾ ಎಕ್ಸಿಬಿಷನ್? ಸೇಮ್ ಟು ಸೇಮ್ ದಸರಾ ಟೈಮು ಮೈಸೂರಲ್ಲೂ ಹಿಂಗೆ ಇರುತ್ತೆ. ಇಲ್ಲೂ ಅದೇ ತರನೇ ನಾವ್ ಯಾರು ಮೈಸೂರು ದಸರಾ ಎಕ್ಸಿಬಿಷನ್ ಮಿಸ್ ಮಾಡ್ಕೋಬಾರ್ದು ಅಂತ ಹಂಗೆ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದಾರೆ. ಊಟ, ತಿಂಡಿ, ಆಟ ಸೇಮ್. ನೀವಿಲ್ಲೇ ನೋಡ್ತಿದ್ದೀರಾ, ಇದು ಇವರ ಟ್ರೆಡಿಷ್ನಲ್ ಡ್ರೆಸ್ ಆಗಿರುತ್ತೆ. ನಾವು ಹೇಗೆ ಸೀರೆ, ಪಂಚೆ, ಶಲ್ಯ ಅಂತೆಲ್ಲ ನಾವು ಸೌತ್ ಕಡೆ ನಾವು ಇಂಡಿಯಾದಲ್ಲಿ ಹಾಕ್ಕೊಳ್ತೀವಿ, ಅದೇ ಥರ ಇವರು ಕೂಡ ಇಲ್ಲಿ ಅವರ ಒಂದು ಟ್ರೆಡಿಷ್ನಲ್ ಡ್ರೆಸ್ ಆಗಿರುತ್ತೆ ಇದು. ನೋಡಿ, ಇಲ್ಲಿ 3 ಮನೆಗಳು ಕಾಣಿಸ್ತಾ ಇದೆಯಲ್ಲ, ಮನೆ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಒಂದೊಂದು ಬಿಯರ್ ಕ್ಯಾಂಪ್ ಗಳ ತರ, ಅಲ್ಲಲ್ಲೇ ಬಿಯರ್ ಪಾರ್ಟಿ ಮಾಡ್ಕೊಂಡ್ ಕೂತಿರ್ತಾರೆ ಬಿಯರ್ ಹಾಕೊಂಡು. ಬನ್ನಿ, ಎಲ್ಲ ಹೆಂಗ್ ತೋಲಾಗಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಒಳಗೋಗಿ. ನಾವು ಬ್ಯಾಗ್ ನ ಹಾಕೊಂಡ್ ಒಳಗ್ ಹೋಗೋಣ ಅಂತ ಅನ್ಕೊಂಡ್ವಿ, ನೋಡಿದ್ರೆ ಒಳಗೆ ಬಿಡ್ತಾ ಇಲ್ಲ. ಅದಕ್ಕೆ ಇವನು ಬ್ಯಾಗ್ ನ ಇಲ್ಲಿ ಕೊಡಕ್ ಬಂದಿದ್ದಾನೆ. ಈಗ ಬ್ಯಾಗ್ ಕೊಟ್ಬಿಟ್ಟು ಒಳಗ್ ಹೋಗಿ ನೋಡೋಣ ಏನ್ ಮಜಾ ಮಾಡ್ತಿದಾರೆ ಅಂತ. ಈಗ ಬ್ಯಾಗ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾ ಇದೀವಿ ಒಳಗಡೆ, ನೋಡೋಣ. ಮಜಾ ಮಾಡಿದ್ವಿ. ಥೈಲ್ಯಾಂಡ್ ಹುಡುಗಿ ಸಿಕ್ಕಿದ್ರು, ಅವ್ರು ಇಲ್ಲೇ ಏನೋ ಒಂದ್ 10-15 ವರ್ಷದಿಂದ ಇದಾರಂತೆ. ಅವ್ರ ಜೊತೆ ಅಂತ ಸಕ್ಕದಾಗಿ ಕುಣಿದಿದೀವಿ. ಇವ್ರಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಒಳಗಂತೂ ಸೂಪರ್ ಆಗಿ ಡಾನ್ಸ್ ಮಾಡಿ ಇವಾಗ ಆಚೆ ಬಂದ್ವಿ. ಇನ್ನು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಏನೇನಿದೆ ಅಂತ. ಇದಂತೂ ಸೇಮ್ ನಮ್ಮ ಮೈಸೂರು ಎಕ್ಸಿಬಿಷನ್. ನಮ್ಗಂತೂ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ.
ಈ ಒಂದು ಫೆಸ್ಟಿವಲ್ ನ ಯಾಕೆ ಆಚರಿಸ್ತಾ ಇದಾರೆ ಇವರು ಅಂತ ನಿಮ್ಮೆಲ್ರಿಗೂ ಒಂದ್ ಪ್ರಶ್ನೆ ಮೂಡಿರ್ಬೋದು, ಏನಪ್ಪಾ ಇದು ಬಿಯರ್ ಫೆಸ್ಟಿವಲ್ ಅಂತ. ಎಲ್ಲಾ ಸಿಟಿಲೂ ಆಚರಿಸೋದಕ್ಕೆ ಅದರದೇ ಆದ ಒಂದೊಂದು ಕಾರಣಗಳಿದೆ. ಆದ್ರೆ ಸುಟ್ಕಾಟಲ್ಲಿ ಯಾಕಾಗಿ ಇದನ್ನ ಆಚರಿಸಕ್ ಶುರು ಮಾಡಿದ್ರು ಅಂತ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. 1880 ವಿಲ್ ಹೆಲ್ಮ್ ಅಂತ ಒಬ್ರು ರಾಜ ಇದ್ರಂತೆ. ಅವ್ರ ಆಡಳಿತದ ಸಮಯದಲ್ಲಿ ಇಲ್ಲಿ ರೈತರಿಗೆ ಇಲ್ಲಿ ಕೃಷಿ ಎಲ್ಲ ಮಾಡಿ ವರ್ಷದ ಕೊನೆಗೆ ಫಸಲೆಲ್ಲ ಬಂದ ಮೇಲೆ ಒಂದು ಹಬ್ಬದ ರೀತಿ ಅವ್ರಿಗೆ ಒಂದು ಏನು ಎನ್ಕರೇಜ್ಮೆಂಟ್ ಕೊಡೋ ತರ ಅಥವಾ ಅವ್ರಿಗೊಂದು ಏನೋ ಒಂದು ಪಾರ್ಟಿ ರೀತಿ ಮೊದಲನೇದಾಗಿ ಕೊಟ್ಕೊಂಡು ಈ ತರ ಶುರು ಮಾಡಿದ್ರಂತೆ. ಅದು ಹೀಗೆ ಕಂಟಿನ್ಯೂ ಆಗ್ತಾ ಆಗ್ತಾ ಇದು ದೊಡ್ಡ ಫೆಸ್ಟಿವಲ್ ಆಯ್ತು. ಬರ್ತಾ ಬರ್ತಾ ಹಾಗೆ ಇದೊಂದು ಫೆಸ್ಟಿವಲ್ ಶುರು ಆಗಿದೆ ಅಷ್ಟೇ. ನೀವು ನಮ್ ಬೆಂಗಳೂರು ಮೈಸೂರು ಮಾಲ್ಗಳಲ್ಲಿ ನೋಡಿರ್ತೀರಾ ಆಟಗಳು, ನೋಡಿ ಅದೇ ರೀತಿ ಇದೆ ಇಲ್ಲಿ ಕೂಡ. ನೋಡಿ ಮೈಸೂರು ಎಕ್ಸಿಬಿಷನ್ ಗಳಲ್ಲಿ ಹಿಂಗೆ ಬಾಲ್ ಹಾಕ್ಬಿಟ್ಟು ಲೋಟ ಉದುರ್ಸೋ ಗೇಮ್ ಇದೆ ನೋಡಿ, ಅದು ಇಲ್ಲೂ ಆಡ್ತಾ ಇದಾರೆ ನೋಡಿ. ಇದು ಜರ್ಮನ್ ವಿಚಿತ್ರವಾದ ಚಾಕ್ಲೇಟ್, ಹಾರ್ಟ್ ಶೇಪ್ ಅಲ್ಲಿ ಚಾಕ್ಲೇಟ್ ಮೇಲೆ ಏನೋ ಡಿಸೈನ್ ಎಲ್ಲ ಮಾಡಿ ಐ ಲವ್ ಯು ಅಂತನೋ ಏನೇನೋ ಸುಮಾರು ತರ ಬರೀತಾರೆ. ಫೇಮಸ್ ಚಾಕ್ಲೇಟ್ ಇದು ಇವ್ರದ್ದು. ನಡ್ಕೊಂಡ್ ಬರ್ತಾ ಇದ್ವಿ, ಯಾವ ಕ್ಯಾಂಪ್ ಅಲ್ಲೂ ರಶ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ತಿರುಪತಿ ಬೆಟ್ಟದಲ್ಲಿ ಟಿಕೆಟ್ ಕೊಡೋಕೆ ರಶ್ ಇರುತ್ತಲ್ಲ, ಹಂಗ್ ರಶ್ ಇದೆ ನೋಡಿ. ಇಲ್ಲಿ ಎಷ್ಟು ರಶ್ ಇದೆ ಅಂತ ಯಾರು ಬರ್ತಾ ಇದಾರೆ ಏನೋ ಗೊತ್ತಿಲ್ಲ. ತುಂಬಾ ಜನ ನಿಂತಿದ್ದಾರೆ ನೋಡಿ, ಕುಡಿಯಕ್ಕೆ ಜನ ಹೆಂಗ್ ನಿಂತಿದ್ದಾರೆ ಇಲ್ಲಿ ಅಂತ. ಈ ಗೇಮ್ಗೆ ಹೋಗೋಣ ಅಂತದಾನೆ ಅವನು ಆಶೀಶ್. ನನಗಂತೂ ಸಿಕ್ಕಾಬಟ್ಟೆ ಭಯ ಹೈಟ್ ಅಂದರೆ. ಇದೊಳ್ಳೆ ಜೀವ ಬಾಯಿಗೆ ಬರಂಗಿದೆ ಗೇಮು. ಇದಕ್ಕೆ ಹೋಗೋಣ ಅಂತ ಹಠ ಮಾಡ್ತಿದ್ದಾನೆ. ಹೇಳದ್ದಲ್ಲ ಜೀವ ಬರದ್ ಬಾಯಿಗೆ ಬರೋ ಇದು, ಅದಕ್ಕೆ ಇವ್ನು ಹೋಗ್ತಾ ಇದ್ದಾನೆ. ಆಲ್ ದಿ ಬೆಸ್ಟ್, ಹೋಗ್ಬಾ. ನನ್ಗಂತೂ ಆಗೋದಿಲ್ಲ ನೋಡಿ. ಅಲ್ಲಿ ಹಾಯ್ ಮಾಡ್ತಾ ಇದ್ದಾನೆ, ರೆಡಿ ಆಗಿ ನಿಂತಿದ್ದಾನೆ ನೆಕ್ಸ್ಟ್ ಹೋಗಕ್ಕೆ. ನೋಡಿ ಅಲ್ಲಿ ಕೂತಿದ್ದಾನೆ. ಬಿಡಿಸ್ತಾರೆ ಇವಾಗ. ಬಂದ್ರೆ ಬಾಸ್ ಹೆಂಗಿತ್ತು? ಏನೋ ಹೊಸ್ತ್ರಲ್ಲಿ ಹೋಗೋದೇನೋ ಹುಮ್ಮಸ್ಸಲ್ಲಿ ಹೋಗ್ಬಿಟ್ನ. ಆಮೇಲೆ ಅಲ್ಲಿ ಮೇಲೆ ಕೂತ್ಮೇಲೆ 2 ಸೆಕೆಂಡ್ ಹಂಗೆ ನಿಲ್ಲಿಸ್ತಾನೆ. ಅಲ್ಲೇ ರಿಗ್ರೆಟ್ ಫೀಲ್ ಆಗಕ್ ಸ್ಟಾರ್ಟ್ ಆಯ್ತು. ಅಯ್ಯೋ ಯಾಕಾರು ಬಂದಪ್ಪ ಈ ರೈಡ್ಗೆ ಅಂತ. ಆಲ್ಮೋಸ್ಟ್ ಪೂರ್ತಿ ಸ್ಟುಟ್ಕಾಟ ಕಾಣುತ್ತೆ ಹೈಟ್ ಇಂದ. ಬಿಟ್ಟ ನೋಡಿ ಕೆಳಗೆ, ಅಲ್ಲಿಂದ ಕೆಳಗಿರೋದೆಲ್ಲ ಬ್ಯಾಗ್ ಬಂದಿತ್ತು. ಫುಲ್ ಕ್ರೇಜಿ ಆಗಿತ್ತು. ಮಜಾನ ಹೋಗ್ಬೇಕಾದ್ರೆ ಮಜಾ, ಕೆಳಗ್ ಬರ್ಬೇಕಾದ್ರೆ ಪ್ರಾಣ ಬಾಯಿಗೆ. ಬೇರೆ ರೈಡ್ ಹೋಗ್ತೀಯಾ? ಕ್ರೇಜಿ. ಚೆನ್ನಾಗಿದೆ, ನೋಡ್ಬೇಕು. ನೆಕ್ಸ್ಟ್ ಯಾವ್ದಕ್ಕಾರು ಹೋಗೋಣ ಅಂತ ಅನ್ಕೊಂಡಿದೀನಿ.
ಏನಾಗುತ್ತೆ ಗೊತ್ತಾ, ವೈಟ್ ಮಿಲ್ಕಿ ಬಾರು ಅದನ್ನ ಮೆಲ್ಟ್ ಮಾಡಿ ಹಾಕ್ದಂಗಿದೆ ಅದು. ಹೌದು ಹೌದು. ಏನೋ ಡಿಫ್ರೆಂಟ್ ಇದೆ, ಚೆನ್ನಾಗಿದೆ. ನಾವು ಚೂರೋಸ್ನೆಲ್ಲ ತಿನ್ಕೊಂಡು ಹಾಗೆ ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ಇವ್ರ ಟ್ರೆಡಿಷ್ನಲ್ ಡ್ರೆಸ್ಗಳದ್ದು ಅಂಗಡಿನ ನೋಡಿದ್ವಿ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅದಕ್ಕೆ ಒಳಗಡೆ ಹೋದ್ವಿ ತಿಳ್ಕೊಳ್ಳೋಣ ಅಂತ. ಇಲ್ಲಿ ಜೆಂಟ್ಸ್ಗೆ ಲೇಡೀಸ್ಗೆ ಒಂಥರ ಡಿಫ್ರೆಂಟ್ ಆಗಿತ್ತು ಬಟ್ಟೆಗಳೆಲ್ಲ. ಅವರು ಟ್ರೆಡಿಷ್ನಲ್ ಹೇರ್ ಬ್ಯಾಂಡ್ಸ್ ಆಗಲಿ ಪರ್ಸ್ಗಳಾಗಲಿ ತುಂಬ ಚೆನ್ನಾಗಿತ್ತು. ಜೆಂಟ್ಸ್ಗೆ ಅಂತೂ ಒಂಥರ ವೆರೈಟಿ ವೇಸ್ಟ್ ಕೋಟ್ಗಳಾಗಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಕಲರ್ಫುಲ್ ಆಗಿತ್ತು ಅಂಗಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು ಅಂದರೆ ಈ ಅಂಗಡಿಯಲ್ಲಿ ನಾವು ನೋಡಿದ ಪ್ರಕಾರ ಇಲ್ಲೊಂದು ಶಾರ್ಟ್ಸ್ನ ನೋಡಿದ್ವಿ. ಇದು ಜೆಂಟ್ಸ್ ಹಾಕೊಳ್ಳೋಂಥ ಇಲ್ಲಿ ಅವರ ಒಂದು ಟ್ರೆಡಿಷ್ನಲ್ ವೇರು. ಇದು ತುಂಬ ಚೆನ್ನಾಗಿತ್ತು ಮೆಟೀರಿಯಲ್ಲು. ಎಷ್ಟಿರ್ಬೋದು ಅಂತ ಚೆಕ್ ಮಾಡಿದಾಗ ಗೊತ್ತಾಯಿತು ಇದು 50,000 ಅಂತ. ಏನಪ್ಪ 50,000 ಇದಕ್ಕೆ ಅಂತ ನೋಡಿದಾಗ ಇದು ಮಾಡಿರೋಂಥ ಮೆಟೀರಿಯಲ್ ಬಂದು ಜಿಂಕೆ ಚರ್ಮದಿಂದ, ಅದಕ್ಕಾಗಿ ಅಷ್ಟೊಂದು ರೇಟು. ಮತ್ತು ಇಲ್ಲಿ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಚಿಕ್ಕ ಮಕ್ಳಿಗೆ ಕೂಡ ಇತ್ತು. ತುಂಬಾ ಕ್ಯೂಟಾಗಿತ್ತು ಬಟ್ಟೆಗಳೆಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆ ಬಟ್ಟೆ ಅಂಗಡಿನೆಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಗೊತ್ತಾಯಿತು ಆಲ್ಮೋಸ್ಟ್ ಕತ್ಲಾಗೋಗಿತ್ತು. ಸುತ್ತಿ ನಮಗೂ ಸುಸ್ತಾಗಿತ್ತು. ಇಲ್ಲಿ ಯಾವುದೋ ಒಂದು ಕಾನ್ಸರ್ಟ್ ಮಾಡೋಕ್ಕೆ ಅಂತೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು ರಾತ್ರಿಗೆ. ಇಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕತ್ಲಾಗೋವರೆಗೂ ಕುತ್ಕೊಂಡ್ವಿ. ಪೂರ್ತಿ ಕತ್ಲಾದ್ಮೇಲೆ ಲೈಟ್ಸ್ ಆನ್ ಮಾಡಿದ್ರು. ಲೈಟ್ಸ್ ಆನ್ ಮಾಡಿದ್ಮೇಲಂತೂ ಬಿಯರ್ ಫೆಸ್ಟ್ಗೆ ಒಂದು ಕಳೆ ಬಂತು ಅಂತಲೇ ಹೇಳಬಹುದು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ನಾವಿಲ್ಲಿ ಸುಮಾರು ತಿಂಡಿಗಳನ್ನ ಕೂಡ ಟ್ರೈ ಮಾಡಿದ್ವಿ. ಅದರಲ್ಲಿ ಎಲ್ಲ ತರಹದ ಫ್ರೂಟ್ಸ್ಗೆ ಚಾಕ್ಲೇಟ್ನ ಕೋಟ್ ಮಾಡಿ ಡ್ರೈ ಮಾಡಿದ್ರು. ನಾವು ಅದರಲ್ಲಿ ಚಾಕ್ಲೇಟ್ ಸ್ಟ್ರಾಬೆರಿನ ಟ್ರೈ ಮಾಡಿದ್ವಿ. ಅದಂತೂ ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿತ್ತು. ಮತ್ತು ಇಲ್ಲಿ ದೊಡ್ಡವ್ರಿಗಲ್ಲದೆ ಮಕ್ಕಳಿಗೆ ಆಡೋಕ್ಕೆ ಅಂತಲೇ ತುಂಬಾ ರೈಡ್ಸ್ಗಳನ್ನ ಕೂಡ ಇಟ್ಟಿದ್ರು. ಮಕ್ಕಳು ಕೂಡ ಹಾಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು. ಹಾಗೆ ಎಕ್ಸಿಬಿಷನ್ಗಳಲ್ಲಿ ಸ್ಕೇರಿ ಹೌಸ್ಗಳನ್ನಂತೂ ನೀವು ನೋಡೇ ಇರ್ತೀರ. ಹಾಗೆ ಇಲ್ಲೂ ಕೂಡ ಮಾಡಿದರು. ಅದರಲ್ಲಿ ರೈಡ್ಸ್ಗಳಿತ್ತು, ಜನಗಳು ಫೋಟೋಸ್ ತೊಗೊಳೋಕ್ಕೆ ಅಂತ ಕೂಡ ಮಾಡಿದರು. ಒಂದು ರೈಡ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅವರು ಮೇಲೆ ಕರ್ಕೊಂಡು ಹೋಗಿ ತಿರ್ಗ್ಸೋದು ನೋಡ್ಬಿಟ್ಟು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ವಿ. ಓಕೆ, ನೋಡಿದ್ರಲ್ಲ, ಇದಾಗಿತ್ತು ಜರ್ಮನಿಯ ಸ್ಟುಟ್ಗಾರ್ಟ್ನ ಬಿಯರ್ ಫೆಸ್ಟ್. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.